ಎಕ್ಸಾಮ್ನಲ್ಲಿ ಇದನ್ನು ಮಾಡ್ಕೊಂಡು ಕರ್ಕೊಂಬಂದಿರ್ತಕ್ಕಂಥದ್ದು ಎಲ್ಲ ಸ್ವಾಮಿಗಳನ್ನು. ಆದರೆ ಇವರು ರೆಕಮೆಂಡೆಡ್ ಮೇಲೆ ಬಂದಿರತಕ್ಕಂಥ ಸ್ವಾಮಿಗಳು. ಇವರು ತಮ್ಮ ಸ್ವಂತ ಬಲದಿಂದ, ತಮ್ಮ ಧಾರ್ಮಿಕ ಬದ್ಧತೆಯಿಂದ, ಸಂಸ್ಕಾರಯುತ ಬದ್ಧತೆಯಿಂದ ಬಂದಿರತಕ್ಕಂಥದ್ದಲ್ಲ. 2018ರಿಂದ ಪೂರ್ವದಲ್ಲಿ ಇವ್ರನ್ನ ವಿಚಾರಿಸಿ ನೀವು ನೋಡಿ. ಅವ್ರು ಇಡೀ ಇದನ್ನೇ ಅವರ ಒಂದು ಇದರಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಅವರು ಏನೇನು ಮಾಡಿದ್ದಾರೆ ಏನಿಲ್ಲ ಅಂತೇಳಿ. ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೇನು ಅವ್ರು ಮಾಡಿದ್ರು? ಯೋಗ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳನ್ನು ನೇರವಾಗಿ ಒಂದು ದೊಡ್ಡ ಮಟ್ಟದ ತಗೊಂಬಂದು ಕೂಡಿಸಿದ್ರು ಅಂದರೆ ಅದಕ್ಕೆ ದಿಂಗಲೇಶ್ವರ ಶ್ರೀಗಳ ಕೃಪಾ ಕಟಾಕ್ಷ. ಅವ್ರು ಹೇಳಿದರು, ಇಲ್ಲ ವಚನಾನಂದ ಸ್ವಾಮಿಗಳು ತುಂಬ ಪ್ರಬುದ್ಧತೆ ಇರ್ತಕ್ಕಂಥವ್ರು, 16 ದೇಶಗಳನ್ನು ಸುತ್ತಿರ್ತಕ್ಕಂಥವ್ರು, ಇವರಲ್ಲಿ ಜ್ಞಾನ ಭಂಡಾರ ಇದೆ, ಇವ್ರನ್ನ ನೀವು ತಗೊಂಬಂದಿದ್ದಾಯಿತು ಅಂತಂದರೆ ಈ ಸಮಾಜ ಇನ್ನೂ ಉತ್ಕೃಷ್ಟವಾಗಿ ಬೆಳಿತೈತಿ ಅಂತೇಳಿ. ನಾವು ಮತ್ತು ನಮ್ಮ ಹಿರಿಯರು ದಿಂಗಲೇಶ್ವರ ಶ್ರೀಗಳು ಅಂತಂದರೆ ಅವರು ಭಾಳ ದೊಡ್ಡವರು. ಸುಮಾರು ಒಂದು ಇಡೀ ರಾಜ್ಯದಲ್ಲಿ ಎಲ್ಲ ಮಠಗಳನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಯಾವತ್ತೂ ಕೂಡ ನಮ್ಮ ಇದು ವೀರಶೈವ ಲಿಂಗಾಯತ ಧಾರ್ಮಿಕ ಇದಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಅವರು ಮಾಡಲ್ಲ. ಹಂಗಾಗಿ ಅಂತೇಳಿ ಅವ್ರ ಮಾತನ್ನು ನಮ್ಮ ಹಿರಿಯರು ಒಪ್ಕೊಂಡು ಅವ್ರ ಮುಖಾಂತರ ಇವರು ಅವ್ರ ಹತ್ರ ಲಾಬಿ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು, ಉಚ್ಚಾಟಿತ ಸ್ವಾಮಿಗಳು ಇವರು ಇವತ್ತು. ಆದರೆ ಇವತ್ತು ನಾನು ನಿಮಗೊಂದು 2 ಪ್ರಶ್ನೆಗಳನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವ ಸಿದ್ಧಲಿಂಗ ಸ್ವಾಮೀಜಿಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ, ಉಚ್ಚಾಟನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಎಲ್ಲೋ ಕೂತ್ಕೊಂಡು ದೂರವಾಣಿ ಮೂಲಕ 2 ದಿನಗಳ ನಂತರ ಅದೇ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಕರೆ ಮಾಡಿದಿರಿ. ಸ್ವಾಮೀಜಿಗಳೇ ಏನು ಮಾಡಿದಿರಿ? ಬುದ್ಧಿ, ನೀವು ದಯವಿಟ್ಟು ಅಲ್ಲಿಂದ ಮಠದಿಂದ ಹೊರಟು ಹೋಗಿ, ನಿಮ್ಮನ್ನು ಗೌರವಯುತವಾಗಿ ಹಿರಿಯರು ಕಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಶಾಲು ಹಾರ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ, ದಯವಿಟ್ಟು ನೀವು ಅಲ್ಲಿಂದ ಹೊರಟು ಹೋಗಿ, ಸಾಕು ನಿಮ್ಮನ್ನು ಉಚ್ಚಾಟನೆ ಮಾಡಿದರೆ ಅಂತ ನೀವೇ ಅವರಿಗೆ ಇವನು ಹೇಳಿದಿರಿ, ಏನೋ ಸಲಹೆಗಳನ್ನು ನೀಡಿದಿರಿ. ಅವರಿಗೆ ನೀವು ಸಲಹೆಗಳನ್ನು ನೀಡಿ ಅವ್ರನ್ನ ಗೌರವಯುತವಾಗಿ ನೀವು ಹೋಗ್ಬಿಡಿ ಹೊರಗಡೆ. ಹಾಗಾದರೆ ಇವತ್ತು ನೀವು ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ಇದನ್ನಿಟ್ಕೊಂಡು ನೀವು ಹೊರಗೆ ಹೋಗಿ ಅಂತಂದವರು, ಇವತ್ತು ನಾವು ಕೂಡ ನಿಮಗೆ ಗೌರವಯುತವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮನ್ನು ಕೂಡ ನಮ್ಮ ಹಿರಿಯರು ಉಚ್ಚಾಟನೆ ಮಾಡಿದ್ದಾರೆ. ನಿಮ್ಮ ಉಪಟಳದಿಂದ, ನಿಮ್ಮ ಮಾತುಗಳಿಂದ, ನಿಮ್ಮ ಹೊಲಸು ಬಾಯಿಯಿಂದ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ನೀವು ಯಾವತ್ತೂ ಕೂಡ ಸಮಾಜವನ್ನು ಕಟ್ಟುವಂಥ ಯೋಚನೆ ನಿಮ್ಮಲ್ಲಿಲ್ಲ. ಒಬ್ಬರನ್ನೊಬ್ಬರನ್ನ ಹೊಡೆದು ಹಾಳ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಯುವಕರ ನಡುವೆ ಬೆಂಕಿ ಇಡ್ತಕ್ಕಂಥ ಕೆಲಸ ಇದೆ. ಹಿರಿಯರ ವಿರುದ್ಧ ಬೆಂಕಿ ಎತ್ಕಟ್ಟತಕ್ಕಂಥ ಮನಸ್ಥಿತಿ ನಿಮ್ಮದಾಗಿರೋದ್ರಿಂದ ನಾನು ಈ ಒಂದು ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕೂಡ ಗೌರವಯುತವಾಗಿ, ನಾವು ಕೂಡ ಶಾಲು ಹಾರ ಇನ್ನು ಏನು ಬೇಕು ನಿಮಗೆಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಗುರುಗಳೇ. ನೀವೆಲ್ಲಿದ್ದರೂ ಕೂಡ ನಮ್ಮ ಸಮಾಜದವರೇ, ನಿಮ್ಮನ್ನು ನಾವು ಎಲ್ಲಿದ್ದರೂ ಕೂಡ ನಾವು ಪ್ರೀತಿಯಿಂದ ಕಾಣ್ತೀವಿ. ಸಮಾಜಕ್ಕೆ ನಿಮಗೆ ನಾವು ಜೊತೆಯಾಗಿ ನಿಂದಿರ್ತೀವಿ. ದಯವಿಟ್ಟು ನೀವು ಕೂಡ ಗೌರವವಾಗಿ ಹೊರಗೆ ಹೋಗಿ. ಇದು ಸುಳ್ಳು ಅಂತ ನೀವು ಹೇಳಿ, ಇದೇ ಸಿದ್ಧಲಿಂಗ ಸ್ವಾಮಿ ವಿಚಾರದಲ್ಲಿ ನೀವು ಹೇಳ್ರಿ. ಇನ್ನೂ ಒಂದು, ಶ್ವಾಸಪೀಠ ನೀವು ತ್ಯಜಿಸ್ಬೇಕು, ಈ ಪೀಠಕ್ಕೆ ಬರ್ಬೇಕು ಅಂತೇಳಿ ಷರತ್ತು ಹಾಕಿದ್ರು. ಆ ಷರತ್ತಿನಿಂದ ಹಿಂದೆ ಇವತ್ತು ಕೂಡ ದಿಂಗಲೇಶ್ವರ ಶ್ರೀಗಳಿದ್ದಾರೆ, ಜೀವಂತವಾಗಿದ್ದಾರೆ ದಿಂಗಲೇಶ್ವರ ಶ್ರೀಗಳು. ನೀವು ದಯವಿಟ್ಟು ಮಾಧ್ಯಮದ ಪ್ರತಿನಿಧಿಗಳಿಗೆ ನಾನು ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ವಿನಂತಿ, ಯಾಕಂದರೆ ಇದು ನಮ್ಮ ಸಮಾಜ, ಹೊಡಿಬಾರ್ದು. ಈ ವ್ಯಕ್ತಿ ಯಾವತ್ತೂ ಕೂಡ ಒಬ್ಬ ಸ್ವಾಮಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿ ಕ್ರೋಧ, ಮದ, ಮತ್ಸರ ಇವೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ಯಾವಾಗಲೂ ಸಿಟ್ಟಿನ ಆಕ್ರೋಶಭರಿತವಾಗಿ ಮಾತಾಡ್ತಕ್ಕಂಥ ಸ್ವಾಮಿಗಳು. ನಮ್ಮಂಥ ಮನುಷ್ಯರು ಮಾತಾಡ್ಬೇಕು, ನರ ಮನುಷ್ಯರು ಮಾತಾಡ್ಬೇಕು. ಆದರೆ ಸ್ವಾಮೀಜಿಗಳಿಗೆ ಬರೀ ಸಿಟ್ಟು, ದ್ವೇಷ, ಯಾರನ್ನೋ ಸಂಬಂಧ ಇಲ್ದಕ್ಕಂಥವ್ರನ್ನ ಕರ್ಕೊಂಬಂದು ಜಗಳ ಹಚ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ದಿಂಗಲೇಶ್ವರ ಶ್ರೀಗಳು ಇವರು ಹೋಗಿ ದಿಂಗಲೇಶ್ವರ ಶ್ರೀಗಳ ಹತ್ರ ಬೇಡಿಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು. ಯಾರು ನಮ್ಮ ಹಿರಿಯರು ಹೋಗಿ ನಮಗೆ ಗತಿ ಇಲ್ಲ, ನೀವು ಬನ್ನಿ ಅಂತ ಬೇಡ್ಕೊಂಡಿರ್ತಕ್ಕಂಥ ಇತಿಹಾಸನೇ ಇಲ್ಲ. ನಾವು ಮಾನಿಟರ್ ಮಾಡ್ತಾಯಿದ್ದು ನಮ್ಮ ಹಿರಿಯರು, ಬರ್ರಿ ನೀವು ಅಂದರೆ ಎಷ್ಟು ನಮ್ಮ ಸಮಾಜದ ಯಾರ್ಯಾರು ಸ್ವಾಮಿಗಳಿದ್ದಾರೆ ಎಲ್ಲರಿಗೂ ಕೂಡ ಅವರ ಹಿನ್ನೆಲೆ ವಿಚಾರಿಸ್ತಕ್ಕಂಥದ್ದು, ಅವ್ರು ಏನೇನು ಸಾಮಾಜಿಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ವಿಚಾರಿಸಿ ಏನಂತಾರಲ್ಲ ಅದು ಎಕ್ಸಾಮ್ನಲ್ಲಿ ಇದನ್ನು ಮಾಡ್ಕೊಂಡು ಕರ್ಕೊಂಬಂದಿರ್ತಕ್ಕಂಥದ್ದು ಎಲ್ಲ ಸ್ವಾಮಿಗಳನ್ನು. ಆದರೆ ಇವರು ರೆಕಮೆಂಡೆಡ್ ಮೇಲೆ ಬಂದಿರತಕ್ಕಂಥ ಸ್ವಾಮಿಗಳು. ಇವರು ತಮ್ಮ ಸ್ವಂತ ಬಲದಿಂದ, ತಮ್ಮ ಧಾರ್ಮಿಕ ಬದ್ಧತೆಯಿಂದ, ಸಂಸ್ಕಾರಯುತ ಬದ್ಧತೆಯಿಂದ ಬಂದಿರತಕ್ಕಂಥದ್ದಲ್ಲ. 2018ರಿಂದ ಪೂರ್ವದಲ್ಲಿ ಇವ್ರನ್ನ ವಿಚಾರಿಸಿ ನೀವು ನೋಡಿ. ಅವ್ರು ಇಡೀ ಇದನ್ನೇ ಅವರ ಒಂದು ಇದರಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಅವರು ಏನೇನು ಮಾಡಿದ್ದಾರೆ ಏನಿಲ್ಲ ಅಂತೇಳಿ. ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೇನು ಅವ್ರು ಮಾಡಿದ್ರು? ಯೋಗ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳನ್ನು ನೇರವಾಗಿ ಒಂದು ದೊಡ್ಡ ಮಟ್ಟದ ತಗೊಂಬಂದು ಕೂಡಿಸಿದ್ರು ಅಂದರೆ ಅದಕ್ಕೆ ದಿಂಗಲೇಶ್ವರ ಶ್ರೀಗಳ ಕೃಪಾ ಕಟಾಕ್ಷ. ಅವ್ರು ಹೇಳಿದರು, ಇಲ್ಲ ವಚನಾನಂದ ಸ್ವಾಮಿಗಳು ತುಂಬ ಪ್ರಬುದ್ಧತೆ ಇರ್ತಕ್ಕಂಥವ್ರು, 16 ದೇಶಗಳನ್ನು ಸುತ್ತಿರ್ತಕ್ಕಂಥವ್ರು, ಇವರಲ್ಲಿ ಜ್ಞಾನ ಭಂಡಾರ ಇದೆ, ಇವ್ರನ್ನ ನೀವು ತಗೊಂಬಂದಿದ್ದಾಯಿತು ಅಂತಂದರೆ ಈ ಸಮಾಜ ಇನ್ನೂ ಉತ್ಕೃಷ್ಟವಾಗಿ ಬೆಳಿತೈತಿ ಅಂತೇಳಿ. ನಾವು ಮತ್ತು ನಮ್ಮ ಹಿರಿಯರು ದಿಂಗಲೇಶ್ವರ ಶ್ರೀಗಳು ಅಂತಂದರೆ ಅವರು ಭಾಳ ದೊಡ್ಡವರು. ಸುಮಾರು ಒಂದು
ಇಡೀ ರಾಜ್ಯದಲ್ಲಿ ಎಲ್ಲ ಮಠಗಳನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಯಾವತ್ತೂ ಕೂಡ ನಮ್ಮ ಇದು ವೀರಶೈವ ಲಿಂಗಾಯತ ಧಾರ್ಮಿಕ ಇದಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಅವರು ಮಾಡಲ್ಲ. ಹಂಗಾಗಿ ಅಂತೇಳಿ ಅವ್ರ ಮಾತನ್ನು ನಮ್ಮ ಹಿರಿಯರು ಒಪ್ಕೊಂಡು ಅವ್ರ ಮುಖಾಂತರ ಇವರು ಅವ್ರ ಹತ್ರ ಲಾಬಿ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು, ಉಚ್ಚಾಟಿತ ಸ್ವಾಮಿಗಳು ಇವರು ಇವತ್ತು.